ಕರ್ನಾಟಕ ರಾಜ್ಯ ಟೈಲರ್ಸ್ ಕಲ್ಯಾಣ ಮಂಡಳಿ ಜಾರಿಗಾಗಿ ಟೈಲರ್ಸ್ ಒತ್ತಾಯ ಪ್ರತಿಭಟನೆ. ಪ್ರಸಕ್ತ ಸಾಲಿನ ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರ ಟೈಲರ್ಸ್ ಕಲ್ಯಾಣ ಮಂಡಳಿಯನ್ನ ಜಾರಿ ತರದೆ ನಿರ್ಲಕ್ಷ್ಯ ಧೋರಣೆಯನ್ನ ತೋರಿಸಿರುವುದನ್ನು ಖಂಡಿಸಿ ಕರ್ನಾಟಕ ರಾಜ್ಯ ಟೈಲರ್ಸ್ ಹಾಗೂ ಸಹಾಯಕರ ಫೆಡರೇಷನ್ ಕೂಡ್ಲಿ ಘಟಕದ ವತಿಯಿಂದ ಡಿಸೆಂಬರ್ 30ರಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಎಐಟಿಯುಸಿ ಸಹಯೋಗದೊಂದಿಗೆ ಮುಖಂಡ ಎಚ್ ವೀರಣ್ಣ ಅವರ ನೇತೃತ್ವದಲ್ಲಿ ಕೂಡ್ಲಿಗಿ ತಾಲೂಕಿನ ಟೈಲರ್ಸ್ ಸಂಘದವರು ಪಟ್ಟಣದಲ್ಲಿ ಪ್ರತಿಭಟನೆ ಮಾಡಿದರು. ಕಾರ್ಮಿಕ ಕಲ್ಯಾಣ ಮಂಡಳಿಯ ಮಾದರಿಯಂತೆ ರಾಜ್ಯ ಟೈಲರ್ಸ್ ಕಲ್ಯಾಣ ಮಂಡಳಿ ಸ್ಥಾಪಿಸಿ ಜಾರಿ ತರಬೇಕು. ಕಾರ್ಮಿಕ ಕಲ್ಯಾಣ ಇಲಾಖೆಯಿಂದ ಕಾರ್ಮಿಕರಿಗೆ ಒದಗಬಹುದಾದ ಎಲ್ಲಾ ಸೌಕರ್ಯಗಳನ್ನು ಕೂಡ ಈ ಯೋಜನೆಗಳನ್ನು ಒದಗಿಸಬೇಕು. ಕಾರ್ಮಿಕರ ಕಲ್ಯಾಣ ಇಲಾಖೆಯಡಿ ತಮ್ಮನ್ನು ಒಳಪಡಿಸುವಂತೆ ಕ್ರಮ ಜರುಗಿಸಿ ಅವರಿಗೆ ಸಹಾಯಧನ, ಆರ್ಥಿಕ ಅನುದಾನ ನೀಡುವಂತೆ ಕರ್ನಾಟಕ ಟೈಲರ್ಸ್ ಹಾಗೂ ಸಹಾಯಕ ಸಂಘದ ಪದಾಧಿಕಾರಿಗಳು ಈ ಮೂಲಕ ಸರ್ಕಾರಕ್ಕೆ ಹಕ್ಕೊತ್ತಾಯ ಮಾಡಿದರು. ಅವರು ತಮ್ಮ ಹಕ್ಕೊತ್ತಾಯ ಪತ್ರಗಳಿರುವ ಪತ್ರವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಮತ್ತು ಜವಳಿ ಖಾತೆ ಸಚಿವ ಶಿವಾನಂದ ಪಾಟೀಲರಿಗೆ ನೀಡಿದ್ದಾರೆ. ಅವರು ತಮ್ಮ ಪ್ರತಿಭಟನಾ ಮೆರವಣಿಗೆಯನ್ನು ಪಟ್ಟಣದ ಗಾಂಧಿ ಚಿತಾಭಸ್ಮ ಸ್ಮಾರಕದಿಂದ ಆರಂಭ ಮಾಡಿದರು. ಪ್ರತಿಭಟನಾ ಮೆರವಣಿಗೆ ಪಟ್ಟಣದ ಪ್ರಮುಖ ರಸ್ತೆ ಹಾಗೂ ವೃತ್ತಗಳಲ್ಲಿ ಸಂಚರಿಸಿತು. ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಸರ್ಕಾರದ ನಿರ್ಲಕ್ಷ್ಯ ಧೋರಣೆಯನ್ನು ಖಂಡಿಸಿ ಘೋಷಣೆ ಕೂಗಿ ಸಾಗಿದರು. ಅಂತಿಮವಾಗಿ ಪ್ರತಿಭಟನಾಕಾರರು ತಹಶೀಲ್ದಾರ್ ಕಚೇರಿಗೆ ತೆರಳಿ ತಹಶೀಲ್ದಾರರ ಮೂಲಕ ತಮ್ಮ ಹಕ್ಕೊತ್ತಾಯಗಳ ಪತ್ರವನ್ನು ಸರ್ಕಾರಕ್ಕೆ ನೀಡಿದರು. ತಹಶೀಲ್ದಾರರಾದ ಎಂ ರೇಣುಕಮ್ಮನವರು ಪ್ರತಿಭಟನಾಕಾರರ ಹಕ್ಕೊತ್ತಾಯಗಳಿರುವ ಪತ್ರವನ್ನು ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಪ್ರತಿಭಟನೆ ನೇತೃತ್ವ ವಹಿಸಿದ್ದ ಎಐಟಿಯುಸಿ ಮುಖಂಡ ಎಚ್ ವೀರಣ್ಣ ಮಾತನಾಡಿದರು. ಸರ್ಕಾರ ಚಳಿಗಾಲದ ಅಧಿವೇಶನದಲ್ಲಿ ಟೈಲರ್ಸ್ ಕಲ್ಯಾಣ ಮಂಡಳಿ ರಚಿಸಿ ಜಾರಿ ತರುವ ನಿರೀಕ್ಷೆ ಇತ್ತು. ಸಂಘ ನಿರೀಕ್ಷೆಯನ್ನು ಹೊಂದಿತು. ಆದರೆ ಅದನ್ನು ಸರ್ಕಾರ ಹುಸಿಗೊಳಿಸುವ ಮೂಲಕ ಟೈಲರ್ ಸಂಘಕ್ಕೆ ಹಾಗೂ ರಾಜ್ಯದ ಸಮಸ್ತ ಟೈಲರ್ಗಳಿಗೆ ನಿರಾಸೆಯನ್ನು ಮೂಡಿಸಿದೆ. ಈ ಮತ್ತು ನಾಡಿನ ಸಮಸ್ತ 20 ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿರುವ ಟೈಲರ್ ಸಮೂಹವನ್ನು ನಿರ್ಲಕ್ಷಿಸಿ ಆಘಾತವನ್ನು ಉಂಟು ಮಾಡಿದೆ. ಇದನ್ನು ಸಂಘ ಎಂದಿಗೂ ಸಹಿಸೋದಿಲ್ಲ. ಕಾರಣ ಸರ್ಕಾರ ಹಕ್ಕೊತ್ತಾಯಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು. ತುರ್ತಾಗಿ ಕಲ್ಯಾಣ ಮಂಡಳಿಯನ್ನು ಜಾರಿ ತರಬೇಕಿದೆ. ಇದೇ ರೀತಿ ನಿರ್ಲಕ್ಷ್ಯ ಮತ್ತು ಉದ್ದಟತನ ಧೋರಣೆ ತಾಳಿದ್ದಲ್ಲಿ ಹೋರಾಟ ರಾಜ್ಯದಾದ್ಯಂತ ತೀವ್ರಗೊಳ್ಳಲಿದೆ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಟೈಲರ್ ಸಂಘದ ಮುಖಂಡರಾದ ಗೊಡೆಕೋಟೆಯ ಖಾಜಾ ಹುಸೇನ್, ಗಂಗಮ್ಮ, ಉಷಾರಾಣಿ, ಸುಕನ್ಯಾ ಸೇರಿದಂತೆ ಕೂಡ್ಲಿಗಿ ಪಟ್ಟಣ ಹಾಗೂ ತಾಲೂಕಿನ ವಿವಿಧೆಡೆಯ ಮಹಿಳೆಯರು ಮತ್ತು ಪುರುಷರು ಒಳಗೊಂಡಂತೆ ನೂರಾರು ಟೈಲರ್ಗಳು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ವರದಿ ವಿಜಯ ಋಷಭೇಂದ್ರ, ಕೂಡ್ಲಿಗಿ. ಜೈವಾಗಲಿ 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 ಜೈವಾಗಲಿ. ಧಿಕ್ಕಾರ 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 ಧಿಕ್ಕಾರ. ನ್ಯಾಯ ಬೇಕು. ಮುಂದೆ ಸ್ವಲ್ಪ ಅದ್ರ ಮೆಟ್ಲ ಮೇಲೆ ನಿಂತ್ಕೊಳ್ರಿ. ಮೆಟ್ಲಿಗೆ ನಿಂತ್ಕೊಳ್ರಿ. ಮೆಟ್ಲ ಮೇಲೆ ಕೂಡ ನಿಂತ್ಕೊಳ್ರಿ. ಗಾಡಿ ಧಿಕ್ಕಾರ ಧಿಕ್ಕಾರ. ಬರ್ರಿ, ಅಲ್ಲಿ ಮೆಟ್ಲ ಮೇಲೆ ಬರ್ರಿ ಅಣ್ಣ. ಬರ್ರಿ, ಹಿಂದಕ್ಕೆ ಬರ್ರಿ. ಧಿಕ್ಕಾರ. ಟೈಲರ್ಗಳನ್ನು ಕಡೆಗಣಿಸುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಬಟ್ಟೆ ಹೊಲಿಯುವ ವೃತ್ತಿಯಲ್ಲಿ ನಿರ್ಲಕ್ಷ್ಯ ತೋರಿಸಿದ್ದು ಇವರಿಗೆ ಯಾವುದೇ ಕಾರ್ಮಿಕ ಕಾಯ್ದೆ ಅನ್ವಯಿಸದೆ ಹಾಗೂ ಸಣ್ಣ ಗಾರ್ಮೆಂಟ್ಸ್ ಘಟಕಗಳಲ್ಲಿ ಟೈಲರಿಂಗ್ ವೃತ್ತಿ ಮಾಡುವ ಟೈಲರ್ಗಳು ಸುಮಾರು ನಮ್ಮ ರಾಜ್ಯದಲ್ಲಿ 20 ಲಕ್ಷದಷ್ಟು ಅಂದಾಜಿಸಿದೆ. ವೃತ್ತಿ ಮಾಡುವವರಲ್ಲಿ ಪ್ರೌಢ ಶಿಕ್ಷಣ ಪಡೆದವರಿದ್ದಾರೆ, ಪದವಿ ಶಿಕ್ಷಣ ಪಡೆದವರಿದ್ದಾರೆ. ಕನಿಷ್ಠ ಪ್ರೌಢ ಪದವಿ ಶಿಕ್ಷಣ ಪಡೆದ ಇವುಗಳು ಸರ್ಕಾರಿ ಕೆಲಸಕ್ಕೆ ಕಾಯಂ ನಿರ್ವಹಣೆ ಕೊಡುವಲ್ಲಿ ಮುಂದಾಗಿ ಸವಲತ್ತು ಸಿಗದೆ ಜೀವನ ನಡೆಸಲು ಕಷ್ಟಪಡುತ್ತಿದ್ದಾರೆ. ಆದ್ದರಿಂದ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಹಿಂದೆ ಮುಖ್ಯಮಂತ್ರಿಗಳಾಗಿದ್ದ ದಿವಂಗತ ಸುರಂಗ್ ಸಿಂಗ್ ಅವರ ಅವಧಿಯಲ್ಲಿ ಸರ್ಕಾರವು ಕಾರ್ಮಿಕರಿಗೆ